ಈ ಒಂದು ಸ್ವೀಟ್ ರೆಸಿಪಿನ ಫಿರ್ನಿ ಅಂತ ಕರೀತಾರೆ. ಇದನ್ನು ನಾವು ರವೆ ಪಾಯಸ ಅಂತ ಕೂಡ ಕರಿಬಹುದು. ತುಂಬ ಚೆನ್ನಾಗಿರುತ್ತೆ. ಹಬ್ಬಗಳ ಸಂದರ್ಭದಲ್ಲಿ ಇದನ್ನು ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಕಡಾಯಿಗೆ 4 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಈಗ ಇಲ್ಲಿ ಒಂದು 10 ರಿಂದ 12 ಬಾದಾಮಿಯನ್ನು ಸ್ವಲ್ಪ ಜಜ್ಜಿ ಇದಕ್ಕೆ ಹಾಕಿದ್ದೀನಿ. ಇದಕ್ಕೆ ಗೋಡಂಬಿ, ಬಾದಾಮಿ ಹೀಗೆ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ಬೋದು. ಆದರೆ ನಾನಿಲ್ಲಿ ಬರೀ ಬಾದಾಮಿಯನ್ನು ಮಾತ್ರ ತೊಗೊಂಡಿದ್ದೀನಿ. ಈಗ ನಾನೀಗ 3 ಟೇಬಲ್ ಸ್ಪೂನ್ ರವೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದರೆ ರವೆ ಕಲರ್ ಬಿಡೋ ತನಕನೂ ಫ್ರೈ ಮಾಡ್ಕೋಬಾರ್ದು. ಒಂದು 30 to 50 ಸೆಕೆಂಡ್ಸ್ ಫ್ರೈ ಮಾಡಿದ್ರೆ ಸಾಕು. ಈಗ ಇಷ್ಟು ಕಲರ್ ಬಂದರೆ ಸಾಕು. ಇದಕ್ಕೆ ನಾನೀಗ ಕಾಯಿಸಿರುವಂತಹ ಹಾಲನ್ನು ಹಾಕ್ತಾ ಇದ್ದೀನಿ. ಇದು ಅರ್ಧ ಲೀಟರ್ ಹಾಲಿದೆ. ಇಲ್ಲಿ ನಾನು ಅರ್ಧ ಲೀಟ್ರ್ ಹಾಲಿಗೆ 3 ಟೇಬಲ್ ಸ್ಪೂನ್ ರವೆ ಹಾಕಿದ್ದೀನಿ. ರವೆ ಕ್ವಾಂಟಿಟಿ ಬಂದು ತುಂಬ ಕಮ್ಮಿ ಇರಬೇಕು. ಹಾಲಿನ ಅಂಶ ಜಾಸ್ತಿ ಇರಬೇಕು. ಅದನ್ನು ಮಾತ್ರ ಸರಿಯಾಗಿ ನೋಡ್ಕೊಳ್ಳಿ. ಒಂದು ವೇಳೆ ಏನಾದರೂ ರವೆ ಅಂಶ ಜಾಸ್ತಿ ಆದರೆ ಅದು ಕೇಸರಿ ಬಾತ್ ಥರ ಆಗಿಬಿಡುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಹಾಲು ಹಾಕಿ ಅದನ್ನು ತೆಳು ಮಾಡ್ಕೋಬೇಕು. ಇದನ್ನು ನಾವು ಕೈ ಬಿಡದ ಹಾಗೆ ಹೀಗೆ ಮಿಕ್ಸ್ ಮಾಡಬೇಕು. ಒಂದು ವೇಳೆ ಏನಾದರೂ ಈ ರೀತಿ ನಾವು ಕೈ ಬಿಡದೇ ಮಿಕ್ಸ್ ಮಾಡದೇ ಇದ್ದರೆ ಅದೆಲ್ಲ ಗಂಟು ಕಟ್ಕೊಳ್ಬಿಡುತ್ತೆ. ಸೊ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ನಾನು ಅರ್ಧ ಲೀಟ್ರ್ ಹಾಲಿಗೆ ಅರ್ಧ ಲೀಟ್ರ್ ನೀರು ಹಾಕಿದ್ದೀನಿ. ಇದು ಹೀಗೆ ನೀವು ಅಳತೆ ತೊಗೋಬೇಕು. ಒಂದು ವೇಳೆ ಗ್ಲಾಸ್ ಲೆಕ್ಕದಲ್ಲಿ ಹಾಕೋದಾದರೆ 2 ಗ್ಲಾಸ್ ಹಾಲಿಗೆ 2 ಗ್ಲಾಸ್ ನೀರು ಹಾಕಬೇಕು. ನಾವು ಎಷ್ಟು ಹಾಲನ್ನು ನಾವು ಕಾಯಿಸ್ತಾ ಇರ್ತೀವಿ ಅಷ್ಟು ಹಾಲು ಗಟ್ಟಿ ಆಗ್ತಾ ಇರುತ್ತೆ. ಆದ್ದರಿಂದ ಅರ್ಧ ಲೀಟ್ರ್ ಹಾಲಿಗೆ ಅರ್ಧ ಲೀಟ್ರ್ ನೀರು ಹಾಕಬೇಕು. ಈ ಸ್ವೀಟ್ ರೆಸಿಪಿ 15 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಆದರೆ ಕೈ ಬಿಡದ ಹಾಗೆ ಇದೇ ರೀತಿ ನಾವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ರವೆ ಸ್ವಲ್ಪ ಬೆಂದಿದೆ. ಈಗ ನಾನು ಬಾದಾಮಿಯನ್ನು ಬಿಸಿನೀರಲ್ಲಿ 2 ಅವರ್ ನೆನೆಸಿದ್ದೆ. ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಮಿಕ್ಸಿಯಲ್ಲಿ ಆಡಿಸಿ ಇದಕ್ಕೆ ಹಾಕಿದ್ದೀನಿ. ಒಂದು 5 ರಿಂದ 6 ಬಾದಾಮಿ ತೊಗೊಂಡಿದ್ದೀನಿ ಅಷ್ಟೇ. ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದೊಳ್ಳೆ ಕನ್ಸಿಸ್ಟೆನ್ಸಿ ಸಿಗುತ್ತೆ ಮತ್ತು ಈ ಒಂದು ಫಿರ್ನಿ ಸ್ವೀಟ್ ರೆಸಿಪಿಗೆ ಒಂದೊಳ್ಳೆ ಟೇಸ್ಟನ್ನು ಕೊಡುತ್ತೆ. ಒಂದು ವೇಳೆ ನೀವು ಬಾದಾಮಿ ಪೇಸ್ಟ್ ಹಾಕಲಿಕ್ಕೆ ಇಷ್ಟಪಡಲಿಲ್ಲ ಅಂದರೆ ಕಂಡೆನ್ಸ್ ಮಿಲ್ಕನ್ನು 2 ರಿಂದ 3 ಟೇಬಲ್ ಸ್ಪೂನ್ ಹಾಕ್ಬೋದು. ಈಗ ನೋಡಿ ರವೆ ಇನ್ನೂ ಚೆನ್ನಾಗಿ ಬೆಂದಿದೆ. ಈಗ ನಾವು ಇದಕ್ಕೆ ಸ್ವೀಟ್ ಅಂಶನ ಸೇರಿಸಲಿಕ್ಕೆ ಒಂದು 6 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಬೇಕು. ಈಗ 6 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು 3 ಟೇಬಲ್ ಸ್ಪೂನ್ ರವೆ ತೊಗೊಂಡಿದ್ದೆ. 6 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಸ್ವೀಟ್ ಪ್ರಿಯರಾಗಿದ್ದರೆ ಇಲ್ಲಿ ಟೇಸ್ಟ್ ಮಾಡಿ ಇನ್ನೂ 2 ಸ್ಪೂನ್ ಸಕ್ಕರೆಯನ್ನು ಜಾಸ್ತಿ ಹಾಕೋಬಹುದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾವು ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ನೀರು ಹಾಕಿದರೂ ಕೂಡ ಎಷ್ಟು ಗಟ್ಟಿ ಬಂದಿದೆ. ಸೊ ಇದು ಫಿರ್ನಿ ಕರೆಕ್ಟಾದಂತಹ ಒಂದು ಕನ್ಸಿಸ್ಟೆನ್ಸಿನಲ್ಲಿದೆ. ಈಗ ಇದಕ್ಕೆ ಒಂದೊಳ್ಳೆ ಸುವಾಸನೆ ಕೊಡಲಿಕ್ಕೆ ನಾನಿಲ್ಲಿ ವೆನಿಲಾ ಎಸೆನ್ಸನ್ನು ಸೇರಿಸ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮಲ್ಲಿ ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ಏಲಕ್ಕಿ ಪೌಡ್ರ್ ಹಾಕ್ಬೋದು, ರೋಸ್ ಎಸೆನ್ಸ್ ಹಾಕ್ಬೋದು. ಯೂಶಲಿ ಫಿರ್ನಿ ಮಾಡುವಾಗ ವೆನಿಲಾ ಎಸೆನ್ಸನ್ನು ಪ್ರಿಫರ್ ಮಾಡ್ತಾರೆ. ಈಗ ನಮ್ಮ ಫಿರ್ನಿ ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ಬಿಸಿಯಲ್ಲಿರುವಾಗ ಈ ರೀತಿ ತೆಳುವಾಗಿರುತ್ತೆ, ಬಟ್ ಆರಿದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ಕಾಯಿಸಿರುವ ಹಾಲನ್ನು ಹಾಕಿ ಅದನ್ನು ಸರ್ವ್ ಮಾಡಿ, ಆಗ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮಗೆ ಬಿಸಿಯಲ್ಲಿ ಕುಡಿಲಿಕ್ಕೆ ಇಷ್ಟ ಇಲ್ಲ ಅಂದರೆ ಈವನ್ ನೀವು ಫ್ರೀಸ್ ಮಾಡಿ ಕೂಡ ಇದನ್ನು ಕುಡಿಬಹುದು. ನೋಡಿ ಈಗ ನಾನು ಸೌಟಿಂದ ಹಾಕಿದ ತಕ್ಷಣ ಅದು ಬಿಡುತ್ತಲ್ಲ, ಇದು ಕರೆಕ್ಟಾದ ಕನ್ಸಿಸ್ಟೆನ್ಸಿ. ಈ ರೀತಿ ಇದ್ದರೆ ನಮ್ಮ ಫಿರ್ನಿ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. Thanks for watching. Please share with your friends and family members. Thank you.